ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕ್ ಎರಾ ಚಾನಲ್. ಈ ದಿನದ ವಿಶೇಷ ಟ್ಯಾರೋ ರೀಡಿಂಗ್ನಲ್ಲಿ ನಾವು ಕಾಣ್ತಾ ಇರುವಂಥದ್ದು ಗಣೇಶನ ದಿವ್ಯ ಸಂದೇಶ. ಯಾರು ಜೀವನದ ಎಲ್ಲ ಅಡಚಣೆಗಳನ್ನು ದೂರ ಮಾಡ್ತಾರೋ, ಯಾರನ್ನು ನಾವು ವಿಘ್ನ ವಿನಾಶಕ ಅಂತ ಕರಿತೀವೋ ಅಂತಹ ಗಣಪತಿಯ ಆಶೀರ್ವಾದದ ನುಡಿಗಳು ನಿಮಗಾಗಿ ಕಾಯ್ತಿದ್ದಾವೆ. ನಾವು ಯಾವುದೇ ಶುಭ ಕಾರ್ಯವನ್ನು ಪ್ರಾರಂಭ ಮಾಡೋದಕ್ಕೂ ಮೊದಲು ನೆನೆಸ್ಕೊಳ್ಳುವಂಥದ್ದು ಯಾರನ್ನ? ಗಣೇಶನನ್ನು ಅಲ್ವಾ? ಹೌದಲ್ವಾ? ಸೊ ಗಣೇಶ ನಮಗೆ ಬುದ್ಧಿ ಕೊಡುವಂಥ ದೇವರು, ಸಿದ್ಧಿ, ಯಶಸ್ಸು ಮತ್ತು ಹೊಸ ಆರಂಭಗಳನ್ನು ಮಾಡುವಾಗ ನಮಗೆ ಒಂದು ಮಹಾನ್ ಸಂಕೇತಗಳನ್ನು ಕೊಡುವಂತಹ ಒಂದು ದೇವರು. ನೀವು ಇಂದು ಆರಿಸ್ಕೊಳ್ತಿರೋ ಒಂದು ಕಾರ್ಡ್ ನಿಮ್ಮ ಜೀವನದ ಸದ್ಯದ ಪರಿಸ್ಥಿತಿಗೆ ಬೇಕಾದ ಅತ್ಯಂತ ಮುಖ್ಯವಾದ ಸಂದೇಶವನ್ನು ಖಂಡಿತ ಕೊಡುತ್ತೆ. ಆದರೆ ನೆನಪಿರಲಿ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಎಲ್ಲರಿಗೂ ಅನ್ವಯಿಸದೆ ಹೋಗಬಹುದು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕಾಗಿದೆ ಅವರು ಖಂಡಿತ ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಈಗ ಕ್ಷಣಕಾಲ ಕಣ್ಣು ಮುಚ್ಚಿ ಶ್ರೀ ಗಣೇಶನನ್ನು ಮನಸ್ಸಿನಲ್ಲಿ ಭಕ್ತಿಯಿಂದ ನೆನೆಸ್ಕೊಂಡು ಪ್ರಾರ್ಥನೆಯನ್ನು ಮಾಡಿ. ಯಾರು ಯೂನಿವರ್ಸ್ನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ಅಂದ್ಕೊಂಡಿದ್ದೀರೋ ಅವರು ಯೂನಿವರ್ಸನ್ನು ಪ್ರಾರ್ಥನೆಯನ್ನು ಮಾಡ್ಕೋಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಮತ್ತು ಇದರಿಂದ ಉಪಯೋಗವಾಗಬಹುದಾಗಿರೋ ಒಂದು ಫ್ರೆಂಡ್ಸ್ ಯಾರಿದ್ದಾರೆ ಅವ್ರಿಗೆ ಶೇರ್ ಮಾಡಿ. ಇಂತಹ ಸ್ಪಿರಿಚುವಲ್ ಮಾಹಿತಿ ಮತ್ತು ಒಳ್ಳೆಯ ಸಂದೇಶಗಳನ್ನು ಪಡಿಬೇಕು ಅನ್ನೋದಾದರೆ ನನ್ನ ಚಾನಲನ್ನು ಫಾಲೋ ಮಾಡೋದನ್ನು ಅಥವಾ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ನಿಮ್ಮ ಪ್ರೀತಿ ಆದರಗಳು ಏನು ತೋರಿಸ್ತಿದ್ದೀರಲ್ವ, ಅದೆಲ್ಲವುದು ಕೂಡ ಹೀಗೆ ಮುಂದುವರಿಯಲಿ. ಖಂಡಿತ ನಾವು ಕೂಡ ಅಷ್ಟೇ ಪ್ರೀತಿಯಿಂದ ರೀಡಿಂಗ್ಸನ್ನು ಮಾಡ್ತೇವೆ. ಇಲ್ಲಿ 3 ಕಾರ್ಡ್ಗಳು ಕಾಣ್ತಿದೆ ಅಲ್ವಾ? 3ರಲ್ಲಿ ಯಾವುದಾದ್ರೂ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಯಾರಿಗೆಲ್ಲ ನಿಮ್ಮ ಮನೆಯ ವಾಸ್ತು ಸಲಹೆಗಳು ಬೇಕಾಗಿರುತ್ತೆ, ಪರಿಹಾರಗಳು ಬೇಕಾಗಿರುತ್ತೆ, ನಿಮ್ಮ ಮನೇಲಿ ಒಂದು ವಾಸ್ತು ಸರಿ ಇದೆಯೋ ಇಲ್ವೋ, ಸರಿ ಇಲ್ಲ ಅಂದರೆ ಅದಕ್ಕೆ ಏನು ಪರಿಹಾರಗಳನ್ನು ಮಾಡ್ಬೋದು ಅನ್ನೋ ಒಂದು ಯೋಚನೆ ಇರುತ್ತಲ್ವ, ಅವರು ಖಂಡಿತ ನಮ್ಮನ್ನು ಸಂಪರ್ಕ ಮಾಡಬಹುದು. ಸ್ಕ್ರೀನಲ್ಲಿ ಕಾಣ್ತಿರುವಂಥದ್ದು ಒಂದು ರಕ್ಷಣೆಗಾಗಿ ಇರುವಂತಹ ಒಂದು ಬ್ರೇಸ್ಲೆಟ್ ಆಗಿರುತ್ತೆ. ಇದೊಂದು ಕಂಪ್ಲೀಟ್ ಬ್ಲಾಕ್ ಟರ್ಮಲಿನ್ ಮತ್ತು ಬ್ಲಾಕ್ ಅಬ್ಸಿಡಿಯನ್ ಅಂತ ಹೇಳ್ತೀವಿ. ಇದು ನಿಮ್ಮ ಒಂದು ರಕ್ಷಣೆಯನ್ನು ಮಾಡಲಿಕ್ಕೆ, ಕೆಟ್ಟ ದೃಷ್ಟಿಗಳು ಬೀಳದೇ ಇರೋ ರೀತಿ, ಒಂದು ನೆಗೆಟಿವ್ ಎನರ್ಜಿ ನಿಮಗೆ ತೊಂದರೆ ಕೊಡದೇ ಇರೋ ರೀತಿ ನಿಮ್ಮನ್ನು ಕಾಪಾಡುತ್ತೆ. ಇದನ್ನು ಮಕ್ಕಳಿಗೆ ಹಾಕೋದ್ರಿಂದ ಅವರಿಗೆ ಒಂದು ದೃಷ್ಟಿ ಆಗ್ತಾ ಇರೋ ಒಂದು ಸಮಸ್ಯೆಗಳು ಕಡಿಮೆ ಆಗುತ್ತೆ. ಟ್ರಿಪಲ್ ಪ್ರೊಟೆಕ್ಷನ್ ಅಂದರೆ ಯಾರಿಗೆಲ್ಲ ಪದೇ ಪದೇ ಒಂದು ಕಾಯಿಲೆ ಬೀಳ್ತಿರ್ತಾರಲ್ವ ದೃಷ್ಟಿ ಆಗೋದ್ರಿಂದ, ಅಥವಾ ಮಾಟ ಮಂತ್ರ ಪ್ರಯೋಗ ಆಗೋದ್ರಿಂದ, ಪದೇ ಪದೇ ಜಗಳ ಆಗ್ತಿರುತ್ತೆ, ಏನಾದರೂ ಒಂದು ಆರೋಗ್ಯ ಸಮಸ್ಯೆಗಳು ಅವ್ರನ್ನ ಕಾಡ್ತಿರುತ್ತೆ, ಅಂಥವ್ರು ಇದನ್ನು ಹಾಕ್ಕೋಬಹುದು. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗಾಗಿ ಈ ಕಾರ್ಡ್ ಹೇಳ್ತಿರೋದು ಏನು ಅಂದರೆ, ಈಗ ನಿಮ್ಮ ಜೀವನದಲ್ಲಿ ಏನೇ ಒಂದು ಪರಿಸ್ಥಿತಿ ಇದ್ದರೂ ಕೂಡ ನೀವು ಪಾಸಿಟಿವ್ ಆಗಿ ನೋಡೋದು ತುಂಬಾ ಮುಖ್ಯ ಆಗಿರುತ್ತೆ. ಕೆಲವೊಂದು ಸಮಯಗಳಲ್ಲಿ ಪರಿಸ್ಥಿತಿಲಿ ಕೈ ಮೀರಿ ಹೋಗಿರುತ್ತೆ, ಆದರೂ ಕೂಡ ನಿಮ್ಮ ಮನಸ್ಸು ಹೇಗೆ ರಿಯಾಕ್ಟ್ ಆಗುತ್ತೆ ಅನ್ನೋದು ಮಾತ್ರ ನಿಮ್ಮ ಕಂಟ್ರೋಲಲ್ಲೇ ಇರುತ್ತೆ ಅಲ್ವಾ? ಈ ಕಾರ್ಡ್ ಕೊಡ್ತಿರೋ ಒಂದು ಸಂದೇಶ ಏನು ಅಂದರೆ, ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಹೋದರೆ ನಿಮ್ಮ ಜೀವನದಲ್ಲಿ ಸ್ಲೋ ಆಗಿ ಚೇಂಜಸ್ ಬರೋದಕ್ಕೆ ಶುರು ಆಗುತ್ತೆ. ಗಣೇಶನ ಆಶೀರ್ವಾದದಿಂದ ನಿಮ್ಮ ಮುಂದೆ ಇದ್ದ ಅಡಚಣೆಗಳು ನಿಧಾನವಾಗಿ ದೂರ ಆಗುತ್ತೆ. ಇನ್ನೊಂದು ಮುಖ್ಯ ವಿಚಾರ ಏನು ಅಂದರೆ, ನೀವೀಗ ನೆಗೆಟಿವ್ ಎನರ್ಜಿ, ಡೌಟ್ ಅಥವಾ ಭಯ ಇದ್ದರೆ ಅದನ್ನು ಬಿಡೋ ಸಮಯ ಬಂದಿದೆ. ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಕೊಂಡು ನಂಬಿಕೆಯಿಂದ ಮುಂದೆ ಹೋಗಿ. ಈ ಕಾರ್ಡ್ ಹೇಳೋದು ಒಂದೇ, ನೀವು ಹೇಗೆ ಯೋಚಿಸ್ತೀರೋ ನಿಮ್ಮ ಜೀವನ ಅದೇ ರೀತಿ ಇರುತ್ತೆ. ಹಾಗಾಗಿ ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಒಳ್ಳೆಯದು ನಿಮ್ಮ ಕಡೆಗೆ ಖಂಡಿತ ಬರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಕನ್ನಡಿ ನೋಡ್ತಾ ಹೇಳಬೇಕು, ನನ್ನ ಜೀವನದಲ್ಲಿ ಒಳ್ಳೆಯದೇ ನಡೀತಾ ಇದೆ, ನಾನು ಪಾಸಿಟಿವ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀನಿ ಅಂತ. ಇದು ನಿಮ್ಮ ದಿನದ ಎನರ್ಜಿನ ಸೆಟ್ ಮಾಡುತ್ತೆ. ಅಷ್ಟೇ ಅಲ್ಲದೆ ನೆಗೆಟಿವ್ ಯೋಚನೆಗಳು ಯಾವಾಗ ಬರುತ್ತೆ ಅದನ್ನು ಖಂಡಿತ ತಡೆಯೋದಕ್ಕಾಗಲ್ಲ, ಆದರೆ ಅದನ್ನು ಬದಲಾಯಿಸಬಹುದಲ್ವಾ? ಆ ಒಂದು ಯೋಚನೆ ಬಂದಾಗೆಲ್ಲ ಹೇಳ್ಕೊಳ್ಳಿ, ಇದು ನನ್ನ ಒಳ್ಳೆಯದಕ್ಕಾಗಿ ಆಗ್ತಾ ಇದೆ ಅನ್ನೋದನ್ನು ಹೇಳ್ಕೊಳ್ತಾ ಹೋಗಿ. ಮತ್ತು ಸಾಧ್ಯವಾದರೆ ಓಂ ಗಂ ಗಣಪತಿಯೇ ನಮಃ ಅನ್ನೋ ಒಂದು ಮಂತ್ರವನ್ನು 21 ಸಲ ಪ್ರತಿದಿನ ಹೇಳ್ಕೊಳ್ಳಿ. ಎಲ್ಲನೂ ಪಾಸಿಟಿವ್ ಆಗಿ ನಡೆಯುತ್ತೆ. ಸ್ಕ್ರೀನಲ್ಲಿ ಕಾಣ್ತಿರೋ ಒಂದು ಬ್ರೇಸ್ಲೆಟ್ ಏನಿದೆ, ಹಣಕಾಸಿನ ಸಮಸ್ಯೆ ಯಾರಿಗೆಲ್ಲ ಇದೆ ಅಲ್ವಾ, ಅವರು ಒಂದು ಸಾಲ ಸಮಸ್ಯೆಗಳಿಂದ ಬಳಲ್ತಾ ಇರುವಂಥವ್ರಿಗಾಗಿಯೇ ಇರುವಂಥದ್ದು. ಇದರಲ್ಲಿ ಪೈರೇಟ್ ಮತ್ತು ಸಿಟ್ರೈನ್ ಅನ್ನೋ 2 ಒಂದು ಕ್ರಿಸ್ಟಲನ್ನು ಹಾಕಿ ಮಾಡಿರ್ತೀವಿ. ಇದು ನಿಮಗೆ
ಎನರ್ಜಿಯನ್ನು ಅಂದರೆ ಮನಿ ಬ್ಲಾಕ್ ಆಗಿರೋ ಒಂದು ಎನರ್ಜಿನ ಕಡಿಮೆ ಮಾಡುತ್ತೆ, ಬ್ಲಾಕೇಜಸ್ನ ರಿಮೂವ್ ಮಾಡುತ್ತೆ. ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಒಂದು ಹೊಸ ಅವಕಾಶಗಳು ಬರೋದಕ್ಕೆ ಶುರು ಆಗುತ್ತೆ. ಇನ್ನೊಂದು ಮನಿ ಮ್ಯಾಗ್ನೆಟ್ ಅಂತ ಹೇಳ್ತೀವಿ, ಇದು ಕೂಡ ಒಂದು ಮನಿನ ಅಟ್ರ್ಯಾಕ್ಟ್ ಮಾಡುವಂಥ ಪವರ್ ಈ ಒಂದು ಕ್ರಿಸ್ಟಲ್ಸ್ಗೆ ಇರುತ್ತೆ. ಇದಷ್ಟಕ್ಕೆ ಅಲ್ಲದೆ ಬಹಳಷ್ಟು ಸಮಸ್ಯೆಗಳಿಗೆ ನಾವು ಕ್ರಿಸ್ಟಲ್ಗಳಲ್ಲಿ ಪರಿಹಾರಗಳನ್ನು ಪಡ್ಕೋಬಹುದು. ಮಕ್ಕಳಿಗೆ ಎಜುಕೇಷನ್ ಚೆನ್ನಾಗಾಗಲಿ ಅಂತ, ಅವ್ರಿಗೆ ಪ್ರೊಟೆಕ್ಷನ್ ಸಿಗಲಿ ಅಂತ, ತುಂಬ ಹಠ ಮಾಡೋ ಮಕ್ಕಳಿಗೆ ತುಂಬ ಕೋಪ ಬರ್ತಿರುತ್ತಲ್ವ, ಅಂಥ ಮಕ್ಕಳಿಗೆ ಕೂಡ ನಾವು ಹಾಕೋದ್ರಿಂದ ಏನಾಗುತ್ತೆ, ಅವರಲ್ಲಿ ಒಂದು ಪಾಸಿಟಿವ್ ಒಂದು ಇದು ಎನರ್ಜಿ ಶುರು ಆಗುತ್ತೆ. ನೀವು ಸ್ವಲ್ಪ ದಿನಗಳಲ್ಲೇ ನೋಟಿಸ್ ಮಾಡಬಹುದು. ಮತ್ತು ಇನ್ನೂ ಬಹಳಷ್ಟು ಸಕ್ಸಸ್ ಸಿಗಲಿ ಅಂತ ಹೇಳಿ, ಮತ್ತು ವೆಯ್ಟ್ ಕಡಿಮೆ ಆಗಲಿ ಅಂತ ಕೆಲವರು, ವೆಯ್ಟ್ ಜಾಸ್ತಿ ಆಗಲಿಕ್ಕೆ ಅಂತ ಕೆಲವರು ಯೋಚನೆ ಮಾಡ್ತಿರ್ತಾರಲ್ಲ, ಅಂಥವರಿಗೂ ಕೂಡ ಕ್ರಿಸ್ಟಲಲ್ಲಿ ನಾವು ಒಂದು ರೆಮಿಡೀಸನ್ನು ಮಾಡಬಹುದು. ಅಷ್ಟೇ ಅಲ್ಲದೆ ಕ್ರಿಸ್ಟಲ್ ಹೀಲಿಂಗ್ ಕೂಡ ನಮ್ಮಲ್ಲಿ ಸಿಗುತ್ತೆ. ಯಾರಿಗೆ ಕ್ರಿಸ್ಟಲ್ ಹೀಲಿಂಗ್ ಬೇಕಾಗಿರುತ್ತೆ ಅವರು ನಮ್ಮನ್ನು ಸಂಪರ್ಕ ಮಾಡಬಹುದು. ಎರಡನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಈ ಕಾರ್ಡ್ ಕೊಡ್ತಾ ಇರೋ ಒಂದು ಸಂದೇಶ ಏನಂದರೆ, ಒಂದು ಸುಂದರವಾದ ಎನರ್ಜಿ ಅಂತಲೇ ಹೇಳ್ಬೋದು. ನಿಮ್ಮ ಜೀವನದಲ್ಲಿ ಸ್ವಲ್ಪ ಸಮಯದಿಂದ ತುಂಬಾ ಹೆವಿನೆಸ್ ಅಂದರೆ ಸ್ಟ್ರೆಸ್ ಆಗಿರ್ಬೋದು, ಟೆನ್ಷನ್ ಆಗಿರ್ಬೋದು ಇದ್ದರೆ, ಇದೀಗ ಅದು ನಿಧಾನವಾಗಿ ಕಡಿಮೆಯಾಗ್ತಾ ಹೋಗೋ ಒಂದು ಸೂಚನೆಯನ್ನು ಈ ಕಾರ್ಡ್ ಕೊಡ್ತಾ ಇದೆ. ಡಿಲೈಟ್ ಅಂದ್ರೇ ಸಣ್ಣ ಸಣ್ಣ ವಿಷಯಗಳಲ್ಲಿ ಸಂತೋಷನ ಕಾಣೋದು ಅಂತ ಅರ್ಥ. ಮನಸ್ಸು ಹಗುರವಾಗೋದು, ಜೀವನವನ್ನು ಸ್ವಲ್ಪ ಎಂಜಾಯ್ ಮಾಡೋದು. ಈ ಕಾರ್ಡ್ ಹೇಳೋದು ಏನಂದರೆ, ನೀವು ತುಂಬ ಸೀರಿಯಸ್ ಆಗಿ ಎಲ್ಲನೂ ತೆಗೆದುಕೊಳ್ತಾ ಇದ್ದೀರಾ, ಸ್ವಲ್ಪ ರಿಲ್ಯಾಕ್ಸ್ ಆಗಿ ಜೀವನವನ್ನು ಫೀಲ್ ಮಾಡಿ, ಎಂಜಾಯ್ ಮಾಡಿ. ಕೆಲವೊಂದು ಸಂತೋಷಗಳು ನಿಮ್ಮ ಕಡೆ ಬರ್ತಾ ಇದ್ದಾವೆ, ಅವು ಸಣ್ಣದಾಗಿರ್ಬೋದು, ಆದರೆ ನಿಮ್ಮ ಮನಸ್ಸಿಗೆ ದೊಡ್ಡ ಶಾಂತಿಯನ್ನು ಕೊಡುತ್ತೆ. ಗಣೇಶನ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಹಾಸ್ಯ ಅಂದರೆ ಹ್ಯಾಪಿನೆಸ್ ಆಗಿರಬಹುದು, ಮತ್ತು ಒಂದು ಹೆವಿನೆಸ್ ಏನಿದೆ ಅದು ಕೂಡ ಕ್ಲಿಯರ್ ಆಗುತ್ತೆ. ಪಾಸಿಟಿವ್ ಎನರ್ಜಿ ಬರ್ತಾ ಇದೆ. ಎಲ್ಲ ಟೆನ್ಷನ್ಗಳನ್ನು ಬಿಟ್ಟು ಸಂತೋಷವಾಗಿ ಇರಿ, ಜೀವನವನ್ನು ಸಂತೋಷದಿಂದ ಸ್ವಾಗತ ಮಾಡಿ. ನಿಮಗೆ ಇಷ್ಟ ಆಗಿರೋ ಹಾಡುಗಳನ್ನು ಪ್ರತಿದಿನ ಸ್ವಲ್ಪ ಸಮಯ ಕೇಳೋದ್ರಿಂದ ಇದು ಒಂದು ಥೆರಪಿ ರೀತಿ ವರ್ಕ್ ಆಗುತ್ತೆ. ಮ್ಯೂಸಿಕ್ ಥೆರಪಿ ಅಂತ ಹೇಳ್ತೀರಲ್ವ, ಅದು ಸಾಧ್ಯ ಆದರೆ 10ರಿಂದ 15 ನಿಮಿಷಗಳ ಕಾಲ ಒಂದು ಮೆಡಿಟೇಷನ್ ಕೂಡ ಮಾಡಬಹುದು. ಯಾರಿಗೆಲ್ಲ ಇಷ್ಟ ದೈವ ಗಣೇಶ ಇದ್ದಾರೋ ಅವರ ಒಂದು ಜಪವನ್ನು ಕೂಡ ಮಾಡಿ. ಸ್ಕ್ರೀನಲ್ಲಿ ಕಾಣ್ತಾ ಇರೋ ಒಂದು ಬ್ರೇಸ್ಲೆಟ್ ಏನಿದೆ, ಇದನ್ನು ಆಲ್ ಇನ್ ಒನ್ ಮ್ಯಾಜಿಕ್ ಬ್ರೇಸ್ಲೆಟ್ ಅಂತ ಅಥವಾ 5 in 1 ಮ್ಯಾಜಿಕ್ ಬ್ರೇಸ್ಲೆಟ್ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಇದು ಎಲ್ಲ ಸಮಸ್ಯೆಗಳಿಗೂ, ನಮ್ಮ ಜೀವನದಲ್ಲಿ ಇರುವಂಥ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ಕೊಡುತ್ತೆ. ಅಷ್ಟೇ ಅಲ್ಲದೆ ನಿಮ್ಮನ್ನು ಎಲ್ಲ ಒಂದು ಕೆಟ್ಟ ಶಕ್ತಿಗಳಿಂದ ಕಾಪಾಡುವ ಒಂದು ಶಕ್ತಿ ಈ ಒಂದು ಬ್ರೇಸ್ಲೆಟ್ಗೆ ಇದೆ. ಇದರಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ಗೆ ತಕ್ಕನ ಹಾಗೆ ಒಂದು ರಾಶಿ, ನಕ್ಷತ್ರ ಮತ್ತು ಲಗ್ನ ಎಲ್ಲವುದನ್ನು ನೋಡಿ ಯಾವುದು ಸರಿ ಹೋಗುತ್ತೆ ಆ ಒಂದು ಕ್ರಿಸ್ಟಲ್ಗಳನ್ನು ಹಾಕಿರ್ತೀವಿ. ಮತ್ತು ನ್ಯೂಮರಾಲಜಿನಲ್ಲಿ ಅಂದರೆ ಸಂಖ್ಯಾಶಾಸ್ತ್ರದಲ್ಲಿ ಬರುವಂಥ ಕೆಲವೊಂದು ನಂಬರ್ಸ್ ಬರುತ್ತೆ. ನಿಮ್ಮ ಡೇಟ್ ಆಫ್ ಬರ್ತಲ್ಲಾಗಿರ್ಬೋದು, ನಿಮ್ಮ ಹೆಸರಲ್ಲಾಗಿರ್ಬೋದು, ಆ ಒಂದು ಲಕ್ಕಿ ನಂಬರ್ಸ್ ಏನಿದೆ ಅದನ್ನು ಕೂಡ ಸಂಬಂಧಪಟ್ಟಿರೋ ಒಂದು ಕ್ರಿಸ್ಟಲನ್ನು ಹಾಕಿರ್ತೀವಿ. ಮತ್ತು ಆಕಾಶಿಕ್ ರೆಕಾರ್ಡ್ಸಲ್ಲಿ ಕಾರ್ಮಿಕ್ ನಂಬರ್ಸ್ ಅಂತ ಬರುತ್ತೆ. ಆ ಒಂದು ಕಾರ್ಮಿಕ್ ನಂಬರ್ಸ್ ಬರೋದ್ರಿಂದ ನಿಮ್ಮ ಜೀವನದಲ್ಲಿ ತುಂಬಾ ಕಷ್ಟಗಳು ಪದೇ ಪದೇ ಬರ್ತಿರುತ್ತೆ. ಈ ಒಂದು ಕಷ್ಟಗಳನ್ನೆಲ್ಲ ಕೂಡ ಸಾಲ್ವ್ ಮಾಡ್ಕೋಬೇಕು ಅನ್ನೋದಾದರೆ ನಿಮ್ಮ ಜೀವನದಲ್ಲಿ, ಅಂದರೆ ನಿಮ್ಮ ಹೆಸರಲ್ಲಿ, ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಏನಾದರೂ ಕಾರ್ಮಿಕ್ ನಂಬರ್ ಇದೆಯಾ ಅನ್ನೋದನ್ನು ನೋಡಿ, ಇದ್ದರೆ ಅದಕ್ಕೆ ಸಂಬಂಧಪಟ್ಟಿರೋ ಒಂದು ಕ್ರಿಸ್ಟಲನ್ನು ಹಾಕ್ತೀವಿ. ಅದಷ್ಟೇ ಅಲ್ಲದೆ 7 ಚಕ್ರಗಳಿಗೆ ಸಂಬಂಧಪಟ್ಟಿರುವಂಥ, ನಮ್ಮ ದೇಹದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು 7 ಮುಖ್ಯವಾದ ಚಕ್ರಗಳಿರುತ್ತೆ. ಆ ಚಕ್ರಗಳಿಗೆ ಸಂಬಂಧಪಟ್ಟಿರುವಂಥದ್ದು ಅಷ್ಟೇ ಅಲ್ಲದೆ ಕಂಪ್ಲೀಟ್ ಪ್ರೊಟೆಕ್ಷನ್ ನಿಮಗೆ ಸಿಗಲಿ ಅಂತ ಹೇಳಿ, ಯಾವುದೇ ಒಂದು ಸಮಸ್ಯೆಗಳು ನಿಮ್ಮನ್ನು ಕಾಡಬಾರ್ದು ಅಂತ ಹೇಳಿ ಈ ಒಂದು ಬ್ರೇಸ್ಲೆಟನ್ನು ಮಾಡಿರ್ತೀವಿ. ಯಾರಿಗೆಲ್ಲ ಈ ಒಂದು ಬ್ರೇಸ್ಲೆಟ್ ಬೇಕಾಗಿದೆ, ನಿಮ್ಮ ಜೀವನದಲ್ಲಿರೋ ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡ್ಕೋಬೇಕು ಅನ್ನೋ ಒಂದು ಆಸೆ ಯಾರಿಗಿದೆ ಅವರು ಖಂಡಿತ ಕಾಂಟ್ಯಾಕ್ಟ್ ಮಾಡಬಹುದು. ಮತ್ತು ತುಂಬ ಜನ ಮೆಡಿಟೇಷನ್ ಮಾಡ್ತಿರ್ತಾರೆ, ಆದರೆ ಮೆಡಿಟೇಷನ್ ಮಾಡಿದ್ರೂ ಕೂಡ ಅವರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಕ್ಕಿರಲ್ಲ, ಆ ಒಂದು ಎನರ್ಜಿನ ಫೀಲ್ ಮಾಡಿರೋದಿಲ್ಲ. ಅಂಥವ್ರಿಗೆ ಅಂತಲೇ ಗ್ರೌಂಡಿಂಗ್ಗೆ ಅಂತ ಒಂದು ಮೆಡಿಟೇಷನ್ ಧ್ಯಾನ ಮಾಡಲಿಕ್ಕೆ ಅಂತಲೇ ಕೆಲವೊಂದು ಕ್ರಿಸ್ಟಲ್ಸ್ ಬರುತ್ತೆ. ಅದನ್ನು ನಾವು ಪರ್ಚೇಸ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಒಂದು ಜ್ಞಾನದ ಶಕ್ತಿ ಅಂದರೆ ಧ್ಯಾನದ ಶಕ್ತಿ ಜಾಸ್ತಿ ಆಗುತ್ತೆ. 3ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಈ ಒಂದು ಕಾರ್ಡ್ ತುಂಬಾ ಸ್ಟ್ರಾಂಗ್ ಆಗಿರೋ ಒಂದು ದಿವ್ಯವಾದ ಸಂದೇಶನ ಕೊಡ್ತಾ ಇದೆ. ನೀವು ಈಗ ಎಷ್ಟೇ ಕೆಟ್ಟ ಪರಿಸ್ಥಿತಿಯಲ್ಲಿದ್ದರೂ ಕೂಡ ನೀವು ಒಬ್ಬರೇ ಅಲ್ಲ. ಯಾಕೆ ಅಂದರೆ ನಿಮ್ಮ ಜೊತೆಯಾಗಿ ಗಣೇಶ ಅವರು ಖಂಡಿತ ಇದ್ದಾರೆ. ಈ ಕಾರ್ಡ್ ಹೇಳೋದೇನೆಂದರೆ, ನೀವು ಕೆಲವೊಂದು ಸಲ
ನನ್ನನ್ನು ಯಾರೂ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಥವಾ ನಾನು ಒಬ್ಬನೇ ಹೋರಾಡ್ತಾ ಇದ್ದೀನಿ ಅಂತ ಅನಿಸಿರಬಹುದು. ಆದರೆ ಖಂಡಿತ ನೀವು ಒಬ್ಬರೇ ಅಲ್ಲ. ಗಣೇಶನ ಆಶೀರ್ವಾದ ನಿಮ್ಮ ಜೊತೆ ಇದ್ದೇ ಇರುತ್ತೆ. ನೀವು ನೋಡಿದ್ರೂ ಕೂಡ, ಫೀಲ್ ಮಾಡದೇ ಇದ್ದರೂ ಕೂಡ ಒಂದು ದಾರಿ ನಿಮಗಾಗಿ ಸಿದ್ಧವಾಗ್ತಾ ಇದೆ. ಇನ್ನೊಂದು ಮುಖ್ಯ ಸೂಚನೆ ಏನು ಅಂದರೆ, ನೀವು ಹೆಚ್ಚು ಕಂಟ್ರೋಲ್ ಮಾಡಬೇಕು ಅನ್ನೋ ಪ್ರಯತ್ನನ ಬಿಟ್ಟು ಸ್ವಲ್ಪ ನಂಬಿಕೆ ಇಟ್ಟು ಮುಂದುವರಿಯೋದು ತುಂಬಾ ಉತ್ತಮ. ಯಾಕೆಂದರೆ ದಿವ್ಯ ಶಕ್ತಿ ನಿಮಗೆ ಸರಿಯಾದ ಸಮಯದಲ್ಲಿ ಸರಿಯಾದ ದಾರಿನ ಖಂಡಿತ ತೋರಿಸುತ್ತೆ. ಈಗ ನಿಮ್ಮ ಜೀವನದಲ್ಲಿ ಆಗ್ತಿರೋ ಕೆಲವು ಘಟನೆಗಳು ನಿಮಗೆ ಅರ್ಥ ಆಗದೇ ಇದ್ದರೂ ಕೂಡ ಅವು ನಿಮ್ಮ ಒಳ್ಳೆಯದಕ್ಕಾಗಿ ಆಗ್ತಾ ಇರುವಂಥದ್ದು. ಒಂದು ಗಾದೆ ಇದೆ ಅಲ್ವಾ, ಏನೆಲ್ಲ ಆದರೂ ಕೂಡ ಅದು ನಮ್ಮ ಒಳ್ಳೆಯದಕ್ಕೆ ಆಗುತ್ತೆ ಅನ್ನೋ ಒಂದು ಪಾಸಿಟಿವಿಟಿ ನಿಮ್ಮಲ್ಲಿ ಇರಬೇಕಾಗುತ್ತೆ. ನೀವು ಖಂಡಿತ ಒಂದು ಸೆಕ್ಯೂರ್ ಝೋನಲ್ಲಿ ಇದ್ದೀರಾ. ನಿಮಗೆ ದಿವ್ಯ ಸಹಾಯ ಸಿಕ್ಕಿದೆ. ಭಯ ಬಿಡಿ, ನಂಬಿಕೆ ಇಡಿ, ಎಲ್ಲವೂ ಕೂಡ ನಿಮ್ಮ ಪರವಾಗಿಯೇ ನಡೀತಾ ಇದೆ. ಸಾಧ್ಯ ಆದರೆ ಓಂ ಗಂ ಗಣಪತಿಯೇ ನಮಃ ಅನ್ನೋ ಒಂದು ಮಂತ್ರವನ್ನು 21 ಬಾರಿ ಪ್ರತಿದಿನ ಜಪ ಮಾಡಿ. ಇದು ಕೂಡ ನಿಮಗೆ ಪ್ರೊಟೆಕ್ಷನ್ ಮತ್ತು ಗೈಡೆನ್ಸನ್ನು ಕೊಡುತ್ತೆ. ಪ್ರತಿ ಮಂಗಳವಾರ ಅಥವಾ ಗಣೇಶ ಚತುರ್ಥಿ ದಿನ ಅಂದರೆ ಸಂಕಷ್ಟ ಚತುರ್ಥಿ ದಿನ ಗಣೇಶನ ಮುಂದೆ ದೀಪ ಹಚ್ಚಿ. ನಿಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ಗಣೇಶ ಶೀಘ್ರದಲ್ಲೇ ಒಂದು ದಾರಿಯನ್ನು ತೋರಿಸ್ತಾರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅದುವರೆಗೂ ಮಿಸ್ಟಿಕ್ ಕೆರಾ ಚಾನಲ್ನಲ್ಲಿ ವಿಡಿಯೋಸನ್ನು ನೋಡ್ತಾ ಇರಿ. ಧನ್ಯವಾದಗಳು. ಶುಭ ದಿನ.